ಇನ್ನು ಬಿಗ್ ಬಾಸ್ ಸೀಸನ್ 10 ವಿನ್ನರ್ ನೀವು. ಸೊ ಈ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಅಂತ ಯಾರನ್ನಾದರೂ ಪ್ರಿಡಿಕ್ಟ್ ಮಾಡೋದಾದರೆ ಯಾರನ್ನ? ಒಬ್ಬನೇ ನನಗೆ ಕಾಣಿಸ್ತಾ ಇರೋದು ಆ್ಯಕ್ಚುಲಿ ಗಿಲ್ಲಿ. ಅಂದರೆ ನಾನು ಸಮಯ ಸಿಕ್ಕಾಗೆಲ್ಲ ನಾನು ನೋಡ್ತಾ ಇರ್ತೀನಿ, ಸಖತ್ ಎಂಟರ್ಟೈನ್ ಮಾಡ್ತಾನೆ ಅವನು. ಫ್ರೇಮಲ್ಲಿ ಇದ್ದಷ್ಟು ಹೊತ್ತು ನನಗಂತೂ ನಗು ಬರುತ್ತೆ. ಎಲ್ಲರಿಗೂ ಆ್ಯಕ್ಚುಲಿ ತುಂಬ ಇಷ್ಟ ಆಗಿದ್ದಾನೆ ಆ್ಯಸ್ ಅ ಪರ್ಸನ್ ಆ್ಯಂಡ್ ತುಂಬ ಕಷ್ಟಪಟ್ಟು ಬಂದಿರೋವಂಥದ್ದು. ಸೊ ನನಗೆ ಆ್ಯಕ್ಚುಲಿ ಗಿಲ್ಲಿನೂ ಇಷ್ಟ. ಆ್ಯಂಡ್ ಇನಿಷಿಯಲಿ ಧನು ಈಸ್ ಮೈ ಫ್ರೆಂಡ್, ಅವನಿಗೂ ಕೂಡ ಸಪೋರ್ಟ್ ಮಾಡ್ತಿದ್ದೆ. ಹೋಪ್ಫುಲಿ ನಿಮಗೆ ಗೊತ್ತಿರೋರು ಯಾರಾದರೂ ಹೋಗಿದ್ದಾರೆ ಸರ್ ಬಿಗ್ ಬಾಸ್ ಮನೆಗೆ ಈ ಸರಿ? ಹಂಗೆಲ್ಲ ನಡೀಲ್ಲ. ಈಗ ನಾವು ರೆಫರ್ ಮಾಡಿದ್ರು ಸೊ ಅಲ್ಲಿ ಅವರು ಒಂದಷ್ಟು ಅವ್ರದ್ದೇ ಆದಂಥ ಒಂದಷ್ಟು ಕ್ಯಾಟಗರೀಸ್ ಇರುತ್ತೆ, ಅದನ್ನು ಫಿಲ್ ಮಾಡಿದ್ರೆ ಅದು ಆ ಸೂಟ್ ಆಗ್ತಾರೆ. ಅಂದರೆ ಬಿಗ್ ಬಾಸ್ ಸೀಸನ್ 10 ಅಂತ ಅಂದಾಗ ಕಾರ್ತಿಕ್ ಮಹೇಶ್ ಮತ್ತು ಸಂಗೀತ ಜೋಡಿ ಎಲ್ರಿಗೂ ಇಷ್ಟ ಆಗಿತ್ತು. ಈಗ ಬಿಗ್ ಬಾಸ್ ಸೀಸನ್ 12 ಅಂದಾಗ ರಾಶಿಕಾ ಮತ್ತು ಸೂರಜ್ ಪೇರ್ ತುಂಬ ಇಷ್ಟ ಆಗುತ್ತೆ. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ರಾಶಿಕಾ ಮತ್ತು ಸೂರಜ್ ಪೇರ್ ಬಗ್ಗೆ? ಅಲ್ಲ, ಹಂಗಂತ ನೋಡೋಕ್ಕೋದ್ರೆ ಗಿಲ್ಲಿ ಕಾವ್ಯ ಅವ್ರ ಪೇರು ತುಂಬ ಚೆನ್ನಾಗಿ ಹಿಟ್ ಆಗಿದೆ. ಗಿಲ್ಲಿ ಅಂದರೆ ಗಿಲ್ಲಿ ಕಾವ್ಯಗೆ ಲವ್ ಅಂತ ಹೇಳಿದ್ರು ಆ ಕಡೆಯಿಂದ ಕಾವ್ಯ ಅಣ್ಣ ಅಂತಿದ್ದಾಳೆ. ಸೊ ಅದಕ್ಕೆ ಹೌದಾ? ಐ ಡಿಂಟ್ ಗೆಟ್ ಅಷ್ಟೆಲ್ಲ ನೋಡೋಕ್ಕಾಗಿಲ್ಲ ನನಗೆ. ನನ್ನ ಸಮಯ ಸಿಕ್ಕಷ್ಟು ನಾನು ಅಂದರೆ ರೀಲ್ಸಲ್ಲಿ ಆದರೆ ನೋಡಿದ್ದೀನಿ. ಅದು ಬಿಟ್ಟರೆ ಒಂದಷ್ಟು ಕಲರ್ಸ್ ಇದರಲ್ಲಿ ಬರುತ್ತಲ್ಲ ಪ್ರೊಮೋಗಳು, ಅಷ್ಟರಲ್ಲಿ ನೋಡಿದ್ದೀನಿ. ಸಮಯ ಸಿಕ್ಕಾಗ ಎಪಿಸೋಡ್ ನಮ್ಮ ತಾಯಿ ನೋಡುವಾಗ ನೋಡಿರ್ತೀನಿ. ಸೊ ಅಂದರೆ ಅದ್ರ ಬಗ್ಗೆ ಅಷ್ಟು ಡೀಟೇಲಾಗಿ ಗೊತ್ತಿಲ್ವಲ್ಲ. ಸೊ ಐ ಡೋಂಟ್ ನೋ. ನಿಮ್ಗೆ ಇಷ್ಟ ಆಗಿದ್ದು ಕಾವ್ಯ ಗಿಲ್ಲಿ ಪೇರು, ರಾಶಿಕಾ ಸೂರಜ್ ಪೇರ್ ಇಷ್ಟ ಆಗಲಿಲ್ಲ? ಅಲ್ಲ, ಇಷ್ಟ ಆಗಿಲ್ಲ ಅಂತ ನಾನು ಏನಕ್ಕೆ ಹೇಳಿ. ಅಂದರೆ ನೋಡಿದಾಗ ಎಲ್ಲವೂ ಚೆನ್ನಾಗೇ ಇರುತ್ತೆ. ಸೊ ನನಗೆ ಅಂದರೆ ನಾನು ನೋಡಿಲ್ಲ, ಹಾಗಾಗಿ ಡೀಟೇಲಾಗಿ ನೋಡಿಲ್ಲ, ಹಾಗಾಗಿ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ರೆ ಚೆನ್ನಾಗಿಲ್ಲ. ಸೊ ಐ ಲೈಕ್ ಕಾವ್ಯ ಆ್ಯಂಡ್ ಗಿಲ್ಲಿಸ್ ಪೇರ್. ಆ್ಯಂಡ್ ಅಂದರೆ ಪೇರ್ ಅಂತಂದರೆ ಅವ್ರು ಇಂಡಿವಿಜುವಲ್ ಗೇಮ್ ಆಡ್ತಾರೆ, ಒಟ್ಟಾಗೆ ಇದ್ದಾಗ ತುಂಬ ಚೆನ್ನಾಗಿರ್ತಾರೆ. ಸೊ ದಟ್ಸ್ ವೈ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾರೆ, ಹಾಗಾಗಿ ಇಷ್ಟ ಆಗುತ್ತೆ. ಟಾಪ್ ಇನ್ನು ಬಿಗ್ ಬಾಸ್ ಸೀಸನ್ 10 ವಿನ್ನರ್ ನೀವು. ಸೊ ಈ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಅಂತ ಯಾರನ್ನಾದರೂ ಪ್ರಿಡಿಕ್ಟ್ ಮಾಡೋದಾದರೆ ಯಾರನ್ನ? ಒಬ್ಬನೇ ನನಗೆ ಕಾಣಿಸ್ತಾ ಇರೋದು ಆ್ಯಕ್ಚುಲಿ ಗಿಲ್ಲಿ. ಅಂದರೆ ನಾನು ಸಮಯ ಸಿಕ್ಕಾಗೆಲ್ಲ ನಾನು ನೋಡ್ತಾ ಇರ್ತೀನಿ, ಸಖತ್ ಎಂಟರ್ಟೈನ್ ಮಾಡ್ತಾನೆ ಅವನು. ಫ್ರೇಮಲ್ಲಿ ಇದ್ದಷ್ಟು ಹೊತ್ತು ನನಗಂತೂ ನಗು ಬರುತ್ತೆ. ಎಲ್ಲರಿಗೂ ಆ್ಯಕ್ಚುಲಿ ತುಂಬ ಇಷ್ಟ ಆಗಿದ್ದಾನೆ ಆ್ಯಸ್ ಅ ಪರ್ಸನ್ ಆ್ಯಂಡ್ ತುಂಬ ಕಷ್ಟಪಟ್ಟು ಬಂದಿರೋವಂಥದ್ದು. ಸೊ ನನಗೆ ಆ್ಯಕ್ಚುಲಿ ಗಿಲ್ಲಿನೂ ಇಷ್ಟ. ಆ್ಯಂಡ್ ಇನಿಷಿಯಲಿ ಧನು ಈಸ್ ಮೈ ಫ್ರೆಂಡ್, ಅವನಿಗೂ ಕೂಡ ಸಪೋರ್ಟ್ ಮಾಡ್ತಿದ್ದೆ.